ಸಿಟ್ ಯಾಕೆ ಸಿಡುಕ್ ಯಾಕೆ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್. ಓಕೆ, ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀವಿ ಅಂದ್ರೆ, ಪ್ರಶ್ನೆ ಕೇಳಿದ್ರೆ ಉರ್ದು ಬೀಳ್ತಾರೆ. ರಾಜ್ ನ್ಯೂಸ್ ಪ್ರತಿನಿಧಿ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಏನ್ ಸರ್ ಇಂಥ ವ್ಯವಸ್ಥೆ, ಒಂದು ಕರೆಂಟ್ ವ್ಯವಸ್ಥೆ ಇಲ್ವಾ ಅಂತ ಕೇಳ್ತಾರೆ. ಈ ಕರ್ಮಕಾಂಡದ ಬಗ್ಗೆ ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳೋದು, ಆತ ಸತ್ತಿ 15 ದಿನದ ಮೇಲೆ ಕಳೀತಾ, 15 ದಿನ ಆಗಿದ್ಯಾ, ಇನ್ನು ಈಗ ಗೊತ್ತಾಗ್ತಾ ಇದೆ, ತರಿಸ್ಕೊಳ್ತಾ ಇದ್ದೀನಿ ರಿಪೋರ್ಟ್ನ, ನೋಡ್ತೀನಿ, ಕುಲ ಗೋತ್ರ ಎಲ್ಲ ನೋಡಿ, ರಾಹುಕಲ ಎಲ್ಲ ನೋಡ್ಕೊಂಡು ಆಮೇಲೆ ನಿಮಗೆ ಉತ್ತರ ಕೊಡ್ತೀನಿ ಅಂತಾರೆ. ಪರಿಹಾರ ಕೊಡ್ತೀರಾ ಅಂತ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ, ಪರಿಹಾರ ಕೊಡಕ್ಕಾಗಲ್ಲ ಅಂತಾರಂತೆ. ಓಕೆ, ಆಯ್ತು. ಇಂಥ ಪರಿಸ್ಥಿತಿ ಇದ್ದಾಗ ನೊಂದವರ ಕುಟುಂಬದ ಜೊತೆಗೆ ಯಾರು ನಿಂತ್ಕೋಬೇಕು, ಯಾರು ನಿಂತ್ಕೋಬೇಕು? ಇಂಥ ಪರಿಸ್ಥಿತಿಗೆ ಹೋಗ್ಬಿಟ್ವೇನ್ರಿ ನಾವು. ಒಂದ್ ಕಡೆ ಕುಟುಂಬ ಮನೆ ಆಧಾರ ಸ್ತಂಭವನ್ನ ಕಳ್ಕೊಂಡಿದೆ, ಇನ್ನೊಂದ್ ಕಡೆ ಹೀನಾಯವಾಗಿ ನಡೆಸ್ಕೊಂಡ್ರು ಅನ್ನೋ ನೋವಲ್ಲಿದೆ, ಮತ್ತೊಂದ್ ಕಡೆ ಸರ್ಕಾರ ಹಿಂಗ್ ನಡೆಸ್ಕೊಳ್ತಾ ಇದೆಯಲ್ಲ ಅಂದಾಗ ಏನ್ ಮಾಡ್ಬೇಕು ಅವರು? ಏನ್ ಹೇಳಿದ್ರು ಅಂತ ಕೇಳಂತ ತಡೀರಿ ಫಸ್ಟ್. ತೀರ್ಕೊಳ್ತಾರೆ ಸರ್, ಫೋರ್ನಿಯೇಷನ್ಸ್ ಗ್ಯಾಂಗ್ರೀನಿಂದಾಗಿ, ಆದರೆ ಅವರು ಅಲಿಗೇಷನ್ ಮಾಡ್ತಿದ್ದಾರೆ. ಇದು ನೋಡಿ, ಗ್ಯಾಂಗ್ರೀನ್ ಈಸ್ ಅ ವೆರಿ ಕ್ರಿಟಿಕಲ್ ಸಿಚುವೇಶನ್ ಇರುತ್ತೆ. ಹಾಗಾಗಿ ಡಾಕ್ಟರ್ಸು ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಬಟ್ ಇದು ಏನಾದರೂ ಇವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಒಂದು ರಿಪೋರ್ಟ್ ತರಿಸ್ತೀನಿ ನಾನು. ರಿಪೋರ್ಟ್ ತರಿಸಿ ಅದೇನಿದೆ ಒಂದು ಕಮಿಟಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಸರ್ ದೀಪಕ್ ಅವರು. ಒಂದು ಕಮಿಟಿ ಮಾಡಿದ್ದೀನಿ ಅಂದರೆ ಅವ್ರು ಏನಂತ ಹೇಳಿದ್ರೆ, ನಮ್ಮನ್ನು ಅಡ್ಮಿಟ್ ಇನ್ಪೇಷೆಂಟ್ ಆಗಿ ತಗೊಂಡಿಲ್ಲ, ಬೀದಿಲೇ ಬಿಟ್ಬಿಟ್ರು ಅನ್ನೋದು ಅವ್ರ ಅಲಿಗೇಷನ್. ಇಲ್ಲ, ನಾನು ಅದು ಎನ್ಕ್ವೈರಿ ಮಾಡಿ ಚೆಕ್ ಮಾಡಿಸಿ ರಿಪೋರ್ಟ್ ತರಿಸಿ. ಅವ್ರು ಏನಾದರೂ ಅವರು ಭಾಳ 4 ಜನ ಮಕ್ಕಳಿಗೆ ಅದೆಲ್ಲ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಅದೆಲ್ಲ ಅದು ನಿಂತ್ಕೊಳ್ಳಿ ಅಂತ ನೋಡಿ. ಪೇಷಂಟ್ ನಮ್ಮ ಹಾಸ್ಪಿಟಲ್ ಬಂದವರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು, ಅಷ್ಟೇ ಮಾಡ್ಬೋದು. ಮುಂದೆ ಬೇರೆ ಏನಾದರೂ ಕೇಳಿ ನೀವು. ಬಲವಂತವಾಗಿ ಆಚೆ ಕಳಿಸಿದ್ರು ಇಲ್ಲ, ಅದು ಚೆಕ್ ಮಾಡ್ತೀವಿ. ಅದು ಎನ್ಕ್ವೈರಿ ರಿಪೋರ್ಟ್ ಬರುತ್ತೆ, ಅದು ಎನ್ಕ್ವೈರಿ ರಿಪೋರ್ಟ್ ಬರುತ್ತೆ. ಅಲ್ಲಿ ತನಕ ಹೇಳಲ್ಲ, ಯಾಕಂದ್ರೆ ಅಂಟಿಲ್ ದೇರ್ ಇಸ್ ಅ ರಿಪೋರ್ಟ್ ವಿ ಕಾಂಟ್ ಸ್ಪೀಕ್ ಅಂತ. ಗಮನಕ್ಕೆ ಬಂದಿತ್ತು ಸರ್. ಈಗ ನನಗೆ ಈಗ ನೀವು ಹೀಗೆ ಗಮನಕ್ಕೆ ತಂದಿದ್ದು, ನನ್ನ ಗಮನಕ್ಕೆ ಇರಲಿಲ್ಲ. ನಾನು ಆ ರಿಪೋರ್ಟ್ ತರಿಸ್ತೀನಿ. ಅದು ಸರ್, ಅದೇ ಶವನಾಜ್ ಅಂತೇಳಿ 45 ವರ್ಷ, ಅವರು ಒಂದು ಮಾರ್ಚ್ 3ನೇ ತಾರೀಕು ಡಿಸ್ಚಾರ್ಜ್ ಮಾಡ್ತಾರೆ ಅವರು. ಇಲ್ಲ, ಅದು ಐ ಡೋಂಟ್ ವಾಂಟ್ ಟು ಗೋ ಇಂಟು ಡೀಟೇಲ್ಸ್ ಅಂಟಿಲ್ ದ ರಿಪೋರ್ಟ್ ಕಮ್ಸ್. ನವಾಜ್ ಅನ್ನೋಂಥ ಒಬ್ಬ ವ್ಯಕ್ತಿ ತೀರ್ಕೊಳ್ತಾರೆ ಸರ್, ಫೋರ್ನಿಯೇಷನ್ಸ್ ಗ್ಯಾಂಗ್ರೀನಿಂದಾಗಿ, ಆದರೆ ಅವರು ಅಲಿಗೇಷನ್ ಮಾಡ್ತಿದ್ದಾರೆ. ಇದು ಇಲ್ಲ ನೋಡಿ, ಗ್ಯಾಂಗ್ರೀನ್ ಈಸ್ ಅ ವೆರಿ ಕ್ರಿಟಿಕಲ್ ಸಿಚುವೇಶನ್ ಇರುತ್ತೆ. ಹಾಗಾಗಿ ಡಾಕ್ಟರ್ಸು ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಬಟ್ ಇದು ಏನಾದರೂ ಇವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಒಂದು ರಿಪೋರ್ಟ್ ತರಿಸ್ತೀನಿ ನಾನು. ರಿಪೋರ್ಟ್ ತರಿಸಿ ಅದೇನಿದೆ ಒಂದು ಕಮಿಟಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಸರ್ ದೀಪಕ್ ಅವರು. ಒಂದು ಕಮಿಟಿ ಮಾಡಿದ್ದೀನಿ ಅಂದರೆ ಅವ್ರು ಏನಂತ ಹೇಳಿದ್ರೆ, ನಮ್ಮನ್ನು ಅಡ್ಮಿಟ್ ಇನ್ಪೇಷೆಂಟ್ ಆಗಿ ತಗೊಂಡಿಲ್ಲ, ಬೀದಿಲೇ ಬಿಟ್ಬಿಟ್ರು ಅನ್ನೋದು ಅವ್ರ ಅಲಿಗೇಷನ್. ಇಲ್ಲ, ನಾನು ಅದು ಎನ್ಕ್ವೈರಿ ಮಾಡಿ ಚೆಕ್ ಮಾಡಿಸಿ ರಿಪೋರ್ಟ್ ತರಿಸಿ. ಅವ್ರು ಏನಾದರೂ ಅವರು ಭಾಳ 4 ಜನ ಮಕ್ಕಳಿಗೆ ಅವೆಲ್ಲ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಅದೆಲ್ಲ ಅದು ನಿಂತ್ಕೊಳ್ಳಿ ಅಂತ ನೋಡಿ. ಪೇಷಂಟ್ ನಮ್ಮ ಹಾಸ್ಪಿಟಲ್ ಬಂದವರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು, ಅಷ್ಟೇ ಮಾಡ್ಬೋದು. ಮುಂದೆ ಬೇರೆ ಏನಾದರೂ ಕೇಳಿ ನೀವು. ಬಲವಂತವಾಗಿ ಆಚೆ ಕಳಿಸಿದ್ರು. ಇಲ್ಲ, ಅದು ಚೆಕ್ ಮಾಡ್ತೀವಿ. ಅದು ಎನ್ಕ್ವೈರಿ ರಿಪೋರ್ಟ್ ಬರುತ್ತೆ, ಅದು ಎನ್ಕ್ವೈರಿ ರಿಪೋರ್ಟ್ ಬರುತ್ತೆ. ಅಲ್ಲಿ ತನಕ ಹೇಳಲ್ಲ, ಯಾಕಂದ್ರೆ ಅಂಟಿಲ್ ದೇರ್ ಇಸ್ ಅ ರಿಪೋರ್ಟ್ ವಿ ಕಾಂಟ್ ಸ್ಪೀಕ್ ಅಂತ. ಗಮನಕ್ಕೆ ಬಂದಿತ್ತು ಸರ್. ಈಗ ನನಗೆ ಈಗ ನೀವು ಹೀಗೆ ಗಮನಕ್ಕೆ ತಂದಿದ್ದು, ನನ್ನ ಗಮನಕ್ಕೆ ಇರಲಿಲ್ಲ. ನಾನು ಆ ರಿಪೋರ್ಟ್ ತರಿಸ್ತೀನಿ. ಅದು ಸರ್, ಅದೇ ಶವನಾಜ್ ಅಂತೇಳಿ 45 ವರ್ಷ, ಅವರು ಒಂದು ಮಾರ್ಚ್ 3ನೇ ತಾರೀಕು ಡಿಸ್ಚಾರ್ಜ್ ಮಾಡ್ತಾರೆ ಅವರು. ಇಲ್ಲ, ಅದು ಐ ಡೋಂಟ್ ವಾಂಟ್ ಟು ಗೋ ಇಂಟು ಡೀಟೇಲ್ಸ್ ಅಂಟಿಲ್ ದ ರಿಪೋರ್ಟ್ ಕಮ್ಸ್. ನವಾಜ್ ಅನ್ನೋಂಥ ಒಬ್ಬ ವ್ಯಕ್ತಿ ತೀರ್ಕೊಳ್ತಾರೆ ಸರ್, ಫೋರ್ನಿಯೇಷನ್ಸ್ ಗ್ಯಾಂಗ್ರೀನಿಂದಾಗಿ, ಆದರೆ ಅವರು ಅಲ್ಲಿಗೆ. ಇವರ ಈ ಸ್ಟೇಟ್ಮೆಂಟ್ ಇಂದ ನನಗೇನು ಆಶ್ಚರ್ಯ ಆಗಲಿಲ್ಲ, ಅಯ್ಯೋ ಹಿಂಗೆ ಅಂದ್ಬಿಟ್ರಲ್ಲ ಅಂತ ಬೇಜಾರು ಆಗಲಿಲ್ಲ, ಕೋಪನೂ ಬರಲಿಲ್ಲ. ನಿರೀಕ್ಷೆಯಂತೆ ನೀವು ನಿಮ್ಮ ನಡತೆಯನ್ನು ತೋರಿಸಿದಿರಿ ಅಷ್ಟೇ. ಇನ್ನು ಮುಂದೆಯೂ ಕೂಡ ಇದನ್ನ ಇಲ್ಲಿಗೆ ಬಿಡಲ್ಲ, ಫಾಲೋ ಅಪ್ ಮಾಡ್ತೀವಿ. ಇನ್ನೊಂದ್ಸಲ ಹೋಗಿ ಲೋಗೋ ಹಿಡಿಯೋದಾಗ್ಲಿ ಕೇಳ್ತೀವಿ, ಯಾಕೆ ಸರ್ ಹಿಂಗಾಗಿದೆ, ಏನಾದರೂ ಅನುಕೂಲ ಮಾಡಿಕೊಡಿ ಅಂತ. ದಯವಿಟ್ಟು ನಮ್ಗೆ ಏನಾದರೂ ಸಹಾಯ ಮಾಡಿಕೊಡಿ ಮೇಡಮ್, ದಯವಿಟ್ಟು ನಮಗೆ ಯಾರೂ ಇಲ್ಲ, ಈ ಮಕ್ಕಳಿಗೆ ಭವಿಷ್ಯ ಏನು ಮಾಡೋದು ಗೊತ್ತಿಲ್ಲ, ದಯವಿಟ್ಟು ನಮಗೆ ಸಹಾಯ ಮಾಡಿ. ಒಂದ್ ಸೆಕೆಂಡ್ ನೋ ಹಂಗೆಲ್ಲ ಮಾಡಕ್ ಹೋಗ್ಬಿಡಿ, ಕುತ್ಕೊಳ್ರಿ, ಮಗು ಮಲ್ಕೊಂಡಿದೆ, ಸುಮ್ಮನಿರ್ರಿ. ನಮ್ಗೆ ಯಾರು ಸಪೋರ್ಟ್ ಇಲ್ಲ. ನಡತೆಯೇ ಇಷ್ಟು ಅನ್ನೋದಾದ್ರೆ, ನಿಮ್ಮ ಕೆಪಾಸಿಟಿಯೇ ಇಷ್ಟು, ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋದಾದ್ರೆ ಆಯ್ತು, ಹಿಂಗೆ ಇರ್ರಿ ನೀವು. ಮಾನವ ಹಕ್ಕುಗಳ ಆಯೋಗ ನಮ್ಗಿಲ್ವೇನ್ರಿ? ಹಂಗಾದ್ರೆ ಕಾಯಿಲೆ ಬಂದ್ರೆ ಬದುಕೋ ಹಕ್ಕು ನಮ್ಗಿಲ್ವೇನ್ರಿ? ನೀವಾಗ್ಲಿಲ್ಲ ಅಂದ್ರೆ ಕೇಂದ್ರಕ್ಕೆ ಪತ್ರ ಬರಿಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನೀವಲ್ಲ ಅಂದ್ರೆ ಇನ್ನೊಬ್ರು ಅಂತ ಹೋಗ್ಲೇಬೇಕು. ನಿಮ್ಮ ಮರ್ಯಾದೆ ನೀವೇ ತಕ್ಕೊಳ್ಳಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗತ್ತೆ. ಅಂಡ್ ಸಮಾಜ, ನಾನು ಆರಂಭದಲ್ಲೂ ಹೇಳ್ದೆ, ಈಗಲೂ ಹೇಳ್ತಾ ಇದ್ದೀನಿ, ನಿಂತ್ಕೋಬೇಕು ಇಂಥವ್ರ ಜೊತೆಗೆ. ಇಂಥವ್ರ ಜೊತೆಗೆ ಹೆಂಗೆ? ಒಂದು, ಹಣ ಸಹಾಯ ಮಾಡೋಣ, ನಮ್ಮ ಕೈಲಾದಷ್ಟನ್ನ ನಾವು ನೋಡ್ಕೊಳ್ಳೋಣ. ಎರಡನೇದು, ಇಂಥವ್ರ ವಿರುದ್ಧ ಆದಷ್ಟು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು, ಸರ್ಕಾರದ ಗಮನಕ್ಕೆ ಕಿತ್ತು ಬಿಸಾಕಬೇಕು. ಆಗ ಉಳಿದವರು ಪಾಠ ಕಲಿತಾರೆ. ನಾನು ಅಗೇನ್ ಹೇಳ್ತಾ ಇದ್ದೀನಿ, ನಾನು ವಿಕ್ಟೋರಿಯಾ ಆಸ್ಪತ್ರೆ ಬಗ್ಗೆ ಮಾತಾಡ್ತಾ ಇಲ್ಲ, ವ್ಯವಸ್ಥೆಯ ವಿರುದ್ಧ, ಒಳಗಿರೋ ಹದಗೆಟ್ಟೋಗಿರೋ ವ್ಯವಸ್ಥೆಯ ವಿರುದ್ಧ ನಾನು ಮಾತಾಡ್ತಾ ಇದ್ದೀನಿ. ಯಾವ್ದು ಡಾಕ್ಟ್ರೆ?
ಎನ್ಕ್ವೈರಿ ಯಾಕೆ ಬೇಕು ಅಂದ್ರೆ ಸತ್ಯಾಸತ್ಯತೆ ಇರಬೇಕು. ಇವ್ರು ಹೇಳಿದ್ ಕರೆಕ್ಟಾ, ಡಾಕ್ಟರ್ಗಳು ಹೇಳಿದ್ ಕರೆಕ್ಟಾ, ನಾವಿಬ್ರು ಔಟ್ಸೈಡರ್ಸ್. ದಯವಿಟ್ಟು ವಿತೌಟ್ ಎನ್ಕ್ವೈರಿ ಇಂಥವೆಲ್ಲ ಹಾಕೋದು ಬೇಡ. ನಿಮ್ಮ ಹಲವಾರು ವಿಡಿಯೋಸ್ ಗಳನ್ನ ನೋಡಿದೀನಿ, ನಿಮ್ಮ ಹತ್ರ ತುಂಬಾ ವೇದಿಕೆಗಳನ್ನ ನಾನು ಹಂಚ್ಕೊಂಡಿದೀನಿ, ಮಾತಾಡಿದೀನಿ. ಮಾನವೀಯತೆ ಅಂತ ಬಂದಾಗ ನೀವು ಒಂದ್ ಹೆಜ್ಜೆ ಪತ್ರಗಿರ್ತರಿಗಿಂತಲೂ ಮುಂದಕ್ಕಿರ್ತೀರಿ. ಬಟ್ ಇದನ್ನು ನೀವು ಒಪ್ಕತ್ತೀರಾ ಅಂತ ಅನ್ಕೊಂಡಿ. ಇಲ್ಲಮ್ಮ, ಪದಗಳನ್ನಲ್ಲ, ಅಲ್ಲಾಗಿರೋ ಅನ್ಯಾಯದ ವಿರುದ್ಧವೂ ಕೂಡ ನೀವು ಧ್ವನಿ ಅನ್ಯಾಯದ ಎತ್ತುತ್ತೀರಿ ವಿರುದ್ಧ ಅಂತ ನಾನು ಧ್ವನಿ ಎತ್ತೀನಿ. ಈ And ವಾರದೊಳಗೆ ಅಂಥ ಬರಗಾಲ ಬಂದಿದೆ ವಿಕ್ಟೋರಿಯಾ ಆಸ್ಪತ್ರೆಗೆ ಚಾರ್ಜ್ ಇಟ್ಕೊಳ್ಳಿ, ಬ್ಯಾಟ್ರಿ ಇಟ್ಕೊಳ್ಳಿ, ನಾನು ಆಪರೇಷನ್ ಮಾಡ್ತೀನಿ, ಜಾಗ ಇಲ್ಲ, ನಡೀತಾ ಇರಿ ಆಚೆಗೆ. ಜೈಲಿಗಿಂತ ಕಡೆಯಾಗಿ ವರ್ತಿಸ್ತಿರಲ್ರಿ. ಜೈಲಿನ ಗೋಡೆ ಮೇಲೆ ಬರ್ದಿರ್ತಾರೆ ಮನ ಪರಿವರ್ತನಾ ಕೇಂದ್ರ ಅಂತ. ಕೈದಿಗಳನ್ನ ಚೆನ್ನಾಗಿ ನೋಡ್ಕೋತಾರೆ, ಒಳಗೋಗಿರೋ ಪೇಷಂಟ್ ಗಳನ್ನ ಹಿಂಗ್ ನೋಡ್ಕೊಂಡ್ರೆ ಆ ನೋವಲ್ಲೇ ಅವರು ಬಂದ್ರು ಮೇಡಮ್. ನೋವೆಲ್ಲ ತಡೆಯಕ್ಕೆ ಒಂದೊಂದು ಅವ್ರಿಗೆ ಕಟ್ ಮಾಡ್ತಾರಾಗ ನೋವು ಅವ್ರಿಗೆ ತಡೆಯಕ್ಕಾಗಿಲ್ಲ. ಬಾಯಲ್ಲಿ ಬಟ್ಟೆ ಇಟ್ಕೊಂಡು ಅನಸ್ತೇಷಿಯಾ ಎಲ್ಲ ಕೊಡಕ್ ಆಗಲ್ಲಮ್ಮ. ದಯವಿಟ್ಟು ನಿಮಗೆ ಗೊತ್ತಿಲ್ಲ ನೋಡಿ, ಅವ್ರ ನೋವು ಅವ್ರು ನೋವು ಹೇಳಲಿರಿ, ತಪ್ಪು ಅದನ್ನ ಸರಿ ಮಾತಾಡಬಾರ್ದು. ಮಾಡೋಣ. ಪ್ರತಿ ಸಾರಿ ಅನಸ್ತೇಷಿಯಾ ಕೊಡಕ್ ಆಗಲ್ರಿ ಪೇಷಂಟ್ಗೆ. ಆಯ್ತು ಡಾಕ್ಟ್ರೆ, ಒಂದ್ ಸೆಕೆಂಡ್. ಅವರು ನೋಡ್ರಿ, ಅವ್ರ ಕಷ್ಟ, ಅವರು ಟ್ರೀಟ್ಮೆಂಟ್ ಬಂದಿದ್ದಾರೆ. ಇನ್ನೂ ನಾವು ಒಂದು ಮಾತಾಡೋದು ಬೇಡ. ಪಾಪ ನೀವು ಅವ್ರಿಗೆ ನಾನು ಇಟ್ಕೋಬೇಕು, ನಾನು ಸಾಂತ್ವನ ಇಟ್ಕೋಬೇಕು. ಹೇಳಿದೀನಿ. ಬಟ್ ದಯವಿಟ್ಟು ಎಲ್ಲೋ ಪೇಷಂಟ್ಗಳು